ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಒಂದು ಕಂಪನಿಯ ಹೆಸರನ್ನು ಬದಲಾಯಿಸಬೇಕಾದರೆ ಏನೇನು ಮಾಡಬೇಕು, ಇನ್ನು ಈ ಹೆಸರನ್ನು ಬದಲಾಯಿಸಿಕೊಳ್ಳಬೇಕಾದರೆ ಎಲ್ಲರಿಗೂ ಒಂದೇ ಕಾನೂನು ಇದೆಯಾ, ಒಂದೇ ಪ್ರೊಸೀಜರ್ ಇದೆಯಾ, ಪ್ರಕ್ರಿಯೆಗಳಿದೆಯಾ? ಖಂಡಿತ ಇಲ್ಲ. ನೋಡಿ, ನಮ್ಮಲ್ಲಿ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ವಕೀಲರುಗಳಿಗೆ, ಅಡ್ವೊಕೇಟ್ಗಳಿಗೆ ಮತ್ತು ಈ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ಈ ಬ್ಯಾಂಗ್ಳೂರು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಗಳು ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಒಂದು ಕಂಪನಿಯ ಹೆಸರನ್ನು ಬದಲಾಯಿಸಬೇಕಾದರೆ ಏನೇನು ಮಾಡಬೇಕು, ಈ ಒಂದು ಕರ್ನಾಟಕದ ಕಾನೂನಿನಲ್ಲಿ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಹೇಳಲಾಗಿದೆ, ಏನು ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ನಾನು ತಿಳಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಸಾಕಷ್ಟು ವೀಕ್ಷಕರುಗಳು ಈ ಒಂದು ಹೆಸರನ್ನು ಬದಲಾಯಿಸಿಕೊಳ್ಳಬೇಕು, ಅದಕ್ಕೆ ನಾವು ಏನು ಮಾಡೋದು ಎಂಬುದಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕಾಗಿ ಸಾರ್ವಜನಿಕರ ಒಂದು ಒಳಿತಿಗಾಗಿ, ಜ್ಞಾನಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ನೀವೆಷ್ಟು ಲೈಕು, ಶೇರು, ಕಾಮೆಂಟು ಮಾಡ್ತೀರ ಅನ್ನೋದ್ರ ಮೇಲೆ ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ನೇರವಾಗಿ ಬಂದುಬಿಡ್ತೇನೆ. ಏನಾದರೂ ಕನ್ಸಲ್ಟೇಷನ್ ಬೇಕಾಗಿದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ತೊಗೊಂಡು ಕರೆ ಮಾಡಿ ನೀವು ಸಲಹೆಗಳನ್ನು ಪಡ್ಕೊಳ್ಬಹುದು. ಫೀಸ್ ಪೇ ಮಾಡಿ. ಕರ್ನಾಟಕದಾದ್ಯಂತ ಜನ ಬರ್ತಾ ಇದ್ದಾರೆ, ಕೇಸುಗಳನ್ನು ಕೊಡ್ತಾ ಇದ್ದಾರೆ, ನಡೆಸಿಕೊಡಲಾಗುತ್ತೆ. ಸರಿಸುಮಾರು 15 ಜನರ ಒಂದು ವಕೀಲರ ತಂಡ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ಮುಖ್ಯವಾದ ವಿಷಯಕ್ಕೆ ಬಂದುಬಿಡ್ತೇನೆ. ಏನಪ್ಪ ಅದು ಅಂತ ಹೇಳಿದ್ರೆ, ಪ್ರತಿಯೊಬ್ಬನನ್ನು ಗುರುತಿಸಲು, ಅದು ವ್ಯಕ್ತಿಯಾಗಲಿ, ಸಂಸ್ಥೆಯೇ ಆಗಲಿ, ಕಂಪನಿಗಳೇ ಆಗಲಿ, ಅದನ್ನು ಗುರುತಿಸೋದಕ್ಕೆ ಒಂದು ನೇಮ್ ಅನ್ನೋದು ಬೇಕು, ಒಂದು ಹೆಸರು ಬೇಕು, ಐಡೆಂಟಿಟಿ ಅದನ್ನು ಗುರುತಿಸೋದಕ್ಕೆ ಒಂದು ಐಡೆಂಟಿಟಿ ಬೇಕು. ಆದ್ದರಿಂದ ಈ ಹೆಸರು ಯಾಕೆ ಇತ್ತೀಚೆಗೆ ಬದಲಾಯಿಸಿಕೊಳ್ಳುವಲ್ಲಿ ಜನ ಹೋಗ್ತಾ ಇದ್ದಾರೆ? ಅದಕ್ಕೆ ಹಲವಾರು ಕಾರಣಗಳಿದೆ. ನೋಡಿ, ಮೊದಲೆಲ್ಲ ತಂದೆ ತಾಯಿ ತುಂಬ ಪ್ರೀತಿಯಿಂದ ಮಕ್ಕಳು ಹುಟ್ಟಿದಾಗ ಅವರ ತಾತನ ಹೆಸರು ಅಥವಾ ಮುತ್ತಾತನ ಹೆಸರು, ಹೀಗೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಹೆಸರನ್ನು ಆ ಒಂದು ಮಗುವಿಗೆ ಇಡ್ತಾಯಿದ್ರು. ಅದನ್ನು ಬಹಳ ಪ್ರೀತಿಯಿಂದ ಜನರು ಸ್ವೀಕಾರ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅಪ್ಪ ಅಮ್ಮ ನಮಗಿಟ್ಟಿರೋ ಹೆಸರು ಅವ್ರು ಇಷ್ಟಪಟ್ಟಿರೋದು ನಾವು ಬದಲಾಯಿಸಲ್ಲ ಅಂತ ಹೇಳಿ. ಮತ್ತು ಈಗ ಕೆಲವು ಕಾರಣಗಳು ಇರೋದರಿಂದ ಇತ್ತೀಚೆಗೆ ಈ ಒಂದು ಸಂಪ್ರದಾಯ ಅಥವಾ ಒಂದು ಇನ್ನೇನು ಮಾಡ್ರನಿಟಿ ಅಂತ ನಾವೇನು ಹೇಳ್ತೀವಿ, ಇದೆಲ್ಲ ಬಂದ ಮೇಲೆ ಹಲವಾರು ಕಾರಣಗಳಿಂದ ಬದಲಾಯಿಸ್ತಾ ಇದ್ದಾರೆ. ಸಂಪ್ರದಾಯವಾಗಿ ನಾವು ನೋಡೋದಾದರೆ ಕೆಲವೊಮ್ಮೆ ನಾನೀಗಾಗಲೇ ಹೇಳಿದ ಹಾಗೆ ತಂದೆ ತಾಯಿಯು ಇಷ್ಟಪಟ್ಟು ಒಂದು ಹೆಸರನ್ನು ಇಡ್ತಾರೆ. ಎರಡನೆಯದಾಗಿ ಅವರ ಒಂದು ವಂಶ, ಅವರ ಒಂದು ಜಾತಿ, ಅವರ ಒಂದು ಸ್ಥಳ, ಅವರು ಯಾವ ಊರಿನವರು, ಅದು ಸೌತ್ ಇಂಡಿಯನ್ಸಾ, ನಾರ್ತ್ ಇಂಡಿಯನ್ಸಾ, ಹೀಗೆ ಅವರ ಕಲ್ಚರ್ ಏನು, ಸಂಸ್ಕಾರಗಳೇನು, ಅವರ ಮನೆತನದ ಹೆಸರು, ಇದೆಲ್ಲವನ್ನು ಸೇರಿಸಿ ಹೆಸರುಗಳನ್ನು ಇಟ್ಟುಕೊಳ್ತಾ ಇದ್ದರು. ಉದಾಹರಣೆಗೆ ನಾವು ಹೆಸರಿನ ಮುಂದೆ ತೆಂಗಿನಕಾಯಿ, ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಮತ್ತು ಮಂಗಳೂರು ಕಡೆ ಹೋದರೆ ಭಟ್ ಅಂತೇಳಿ ಈ ರೀತಿಯಾಗಿ ಹೆಸರುಗಳನ್ನು ಸೇರಿಸ್ಕೊಳ್ಳೋರು. ಅದು ಅವರಿಗೆ ಒಂದು ಪ್ರತಿಷ್ಠೆಯ ಒಂದು ಮಾತು ಕೂಡ ಆಗಿತ್ತು. ಸೊ ಅದು ಹೇಳ್ತಾ ಇದ್ದಂಗೆ ಇವರು ಇಂಥವರು, ಇಂಥ ಪ್ರಾಂತ್ಯದವರು, ಇಂಥ ಕಡೆಯವರು, ಇವರು ಹೀಗೆ ಅನ್ನೋದು ಗೊತ್ತಾಗೋಗ್ಬಿಡ್ತಾ ಇತ್ತು. ಅಷ್ಟು ಮಟ್ಟಿಗೆ ಆ ಒಂದು ಹೆಸರಿನಲ್ಲಿ ಇತ್ತು. ತಂದೆಯ ಹೆಸರು ಮತ್ತು ಹುಟ್ಟಿದ ಜಾಗದ ಹೆಸರು ಇನಿಷಿಯಲ್ಗಳಾಗಿ ಬಳಕೆಗಳನ್ನು ಮಾಡ್ಕೊಳ್ತಾ ಇದ್ದರು. ಈಗಲೂ ನನಗೆ ಸಾಕಷ್ಟು ಉತ್ತರ ಕರ್ನಾಟಕದಿಂದ ಸಾಕಷ್ಟು ಕರೆಗಳು ಬರ್ತವೆ. ಅವರೆಲ್ಲ ಈಗಲೂ ಕೂಡ ಎಷ್ಟು ಅಚ್ಚ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಅವರ ಹೆಸರು, ಅವರು ಯಾವ ಜಿಲ್ಲೆಯವರು, ಯಾವ ಹೋಬಳಿ, ಯಾವ ತಾಲ್ಲೂಕು, ಯಾವ ಊರು ಮತ್ತು ಎಲ್ಲವನ್ನು ಹೇಳಿಯೇ ಮಾತಾಡ್ತಾರೆ. ಅದು ಖುಷಿಯನ್ನು ಕೊಡುತ್ತೆ ನನಗೆ. ಈಗ ಈ ಒಂದು ಇಂಗ್ಲೀಷಿನಲ್ಲಿ ಗಾದೆ ಉಂಟು. ಏನದು ಅಂತ ಹೇಳಿದ್ರೆ, ಗುದ್ದಲಿ ಅಂತಲೇ ಕರೆ.
ಅಥವಾ ಗುಲಾಬಿಗೆ ನೀನು ಗುಲಾಬಿ ಹೆಸರಿಡದೆ ಬೇರೆ ಹೆಸರಿಟ್ಟುಬಿಟ್ರೆ ನಿನಗೇನು ಗುಲಾಬಿ ಸುವಾಸನೆ ಬರುವುದೇನು ನಿಂತೋಗ್ಬಿಡುತ್ತಾ? ಆ್ಯಪಲ್ಗೆ ಆ್ಯಪಲ್ ಅಂದೆ ನೀನು ಆರೆಂಜ್ ಅಂದ ಕೂಡಲೇ ಆ್ಯಪಲ್ಗೆ ಆ ಒಂದು ರುಚಿಯು ಹೊರಟೋಗುತ್ತಾ? ಏನಿಲ್ಲ. ಹಾಗೆ ನಾವಿಲ್ಲೇನು ತಿಳ್ಕೊಳ್ಬೇಕು, ಹೆಸರಿನಲ್ಲಿ ಏನೂ ಇಲ್ಲ. ಹೆಸರು ಒಂದು ದೇಹವನ್ನು, ಒಂದು ವ್ಯಕ್ತಿಯನ್ನು, ಒಂದು ಸಂಸ್ಥೆಯನ್ನು ಗುರುತಿಸಲಿಕ್ಕೆ ಇಟ್ಟಿರುವಂತಹ ಒಂದು ಹೆಸರು ಒಂದು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ ಕಾನೂನಿನ ದೃಷ್ಟಿಯಲ್ಲಿ. ಇನ್ನು ಈ ಒಂದು ಕೆಲವೊಮ್ಮೆ ಈ ಒಂದು ಸಂಪ್ರದಾಯಬದ್ಧವಾಗಿ ಇಟ್ಟಿರುವಂಥ, ಈಗಾಗಲೇ ಹೇಳಿದೆ, ತೆಂಗಿನಕಾಯಿ, ಮೆಣಸಿನಕಾಯಿ, ಬ್ಯಾಡಗಿಕಾಯಿ, ಉಳ್ಳಾಗಡ್ಡಿ ಇದೆಲ್ಲ ಇಡೋದರಿಂದ ಕೆಲವೊಮ್ಮೆ ಅಪಹಾಸ್ಯಕ್ಕೆ ಈಡಾಗ್ತಾರೆ ಅಥವಾ ಅವರನ್ನು ಛೇಡಿಸ್ತಾರೆ, ಏನೋ ಕುಚೋದ್ಯವನ್ನು ಮಾಡ್ತಾರೆ, ಕಚಗುಳಿ ಇಡುವಂತೆ ಆಗುತ್ತೆ. ಈ ರೀತಿಯಾಗಿ ಕೆಲವೊಮ್ಮೆ ನಾಚ್ತಾರೆ. ಈ ರೀತಿಯಾಗಿ ಹಲವಾರು ವಿಷಯಗಳು ಬಂದು ಹೋಗುತ್ತೆ. ಈಗಂತೂ ಸಂಖ್ಯಾಶಾಸ್ತ್ರ, ವಾಸ್ತು ಇದೆಲ್ಲ ಬಂದುಬಿಟ್ಟಿದೆ. ಆದ್ದರಿಂದ ಈ ಒಂದು ಹೆಸರುಗಳನ್ನು ಬದಲಾಯಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ಹೆಣ್ಣು ಮಕ್ಕಳು ಮದುವೆ ಆದ ಮೇಲೆ ತಂದೆಯ ಹೆಸರನ್ನು ಬಿಟ್ಟು ಗಂಡನ ಹೆಸರನ್ನು ಸೇರಿಸಿಕೊಳ್ಳಲು ಕೂಡ ಎಷ್ಟೋ ಜನ ಏನೋ ಕಾತುರದಿಂದನೂ ಇರ್ತಾರೆ. ಆ ಕಾರಣಗಳಿಗಾಗಿಯೂ ಕೂಡ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದು ಹೆಸರನ್ನು ಚೇಂಜ್ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಒಂದು ಉದಾಹರಣೆಗಳು, ಕಾರಣಗಳು. ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಟ್ರೆಡಿಷನಲ್ಲು ಮಾಡ್ರನ್ ಆಗಬೇಕು ನೋಡಿ. ಕೌಮುದಿ ಕಮಲ ಆಗೋಯ್ತಾರೆ, ಹನುಮಂತಯ್ಯ ಅನಿಲ್ ಕುಮಾರ್ ಆಗೋಗ್ಬಿಡ್ತಾರೆ, ಅಥವಾ ಹುಣಾಕ್ಷಿ ಮೀನಾಕ್ಷಿ ಆಗೋಗ್ತಾರೆ. ಹೀಗೆ ಆಗೋಗುತ್ತೆ. ಇನ್ನು ಕೆಲವರು ಗಂಡನ ಮನೆತನದ ಹೆಸರನ್ನು ಅವರ ಹೆಸರಿನ ಮುಂದೆ ಸೇರಿಸಿಕೊಳ್ಳುವುದು ರೂಢಿ, ವಾಡಿಕೆಯಲ್ಲೂ ಕೂಡ ಬಂದಿದೆ. ಉದಾಹರಣೆಗೆ ಮಮತಾ ರಾವ್ ಫ್ಯಾಮಿಲಿ, ಇನ್ನೊಂದು ಮೆಹ್ತಾ ಫ್ಯಾಮಿಲಿ, ಹರ್ಷದ್ ಮೆಹ್ತಾ ಫ್ಯಾಮಿಲಿ. ಹೀಗೆ ಗಂಡನ ಮನೆತನದವರ ಹೆಸರನ್ನು ಕೂಡ ಅಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾನೂ ಕೂಡ ಬಂದಿದ್ದಾರೆ. ಇನ್ನು ಮತ್ತೊಂದು ಕಾರಣ ಏನು, ಕನ್ವರ್ಟ್ ಆಗಿಬಿಟ್ಟಿರ್ತಾರೆ, ಮತಾಂತರವಾಗಿ ಬಿಡ್ತಾರೆ. ರಾಮ ರಹೀಮ ಆಗೋಗ್ತಾನೆ, ರಹೀಮ ರಾಮ ಆಗ್ತಾನೆ, ಜೀನು ಜಾಕಿ ಆಗ್ತಾನೆ, ಜಾಕಿ ಜೀನ್ ಆಗ್ತಾನೆ. ಸೊ ಹೀಗೆ ಈ ಒಂದು ಮತಾಂತರಗೊಂಡಾಗಲೂ ಕೂಡ ಹೆಸರುಗಳನ್ನು ಬದಲಾಯಿಸಿಕೊಳ್ಳುವುದು ಉಂಟು. ಯಾಕಂದರೆ ಆ ಹೆಸರಿನಲ್ಲಿ ಇಡೀ ಆತನ ಒಂದು ಅಸ್ಮಿತೆಯನ್ನು ನಾವು ಅಳಿಯಬಹುದಾಗಿದೆ. ಉದಾಹರಣೆಗೆ ಈಗ ನನ್ನ ಹೆಸರು ಮಂಜುನಾಥ ಅಂದರೆ ಗೊತ್ತಾಗೋಗುತ್ತೆ ನಾನು ಕರ್ನಾಟಕದವನು ಅಂತ ಹೇಳಿ. ಯಾಕಂದರೆ ಮಂಜುನಾಥ, ಧರ್ಮಸ್ಥಳದ ಮಂಜುನಾಥ ಫೇಮಸ್ಸು, ಪಾಪ್ಯುಲರು. ಆದ್ದರಿಂದ ಸೊ ಗೊತ್ತಾಗೋಗುತ್ತೆ ನಾನು ಕನ್ನಡದವನು ಅಂತ ಹೇಳಿ ಗೊತ್ತಾಗೋಗುತ್ತೆ. ಹೀಗೆ ಸೊ ನಾವು ಕೆಲವೊಮ್ಮೆ ನೋಡಿ ಜಾತಿಗಳು, ಉದಾಹರಣೆಗೆ ಗೌಡರಿಗೆ ಏನು ಮಾಡ್ತೀರಿ, ಈಗ ಮಂಜುನಾಥ್ ಗೌಡ, ಶ್ರೇಯಸ್ ಗೌಡ, ಈ ರೀತಿಯಾಗಿ ಅವರ ಮುಂದೆ ಹೆಸರಿನ ಮುಂದೆ ಜಾತಿಯನ್ನು ಕೂಡ ಸೇರಿಸಿಕೊಳ್ಳುವುದು ಉಂಟು. ಸೊ ಇದೆಲ್ಲವೂ ಮೊದಲು ಹೆಸರಿಡುವಾಗ ಇಷ್ಟೆಲ್ಲ ವಿಚಾರಗಳು ಇತ್ತು. ತನ್ನ ಹೆಸರು, ತನ್ನ ಮನೆತನದ ಹೆಸರು, ತಂದೆಯ ಹೆಸರು, ಆ ಊರಿನ ಹೆಸರು. ಯಾಕಂದರೆ ಆ ಊರು ಆ ಒಂದು ಜನ್ಮ ತಾಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಊರು. ಆದ್ದರಿಂದ ಆ ಊರನ್ನು ಕೂಡ ನಾವು ಹೇಳಬೇಕು ಅನ್ನೋದು ನಮ್ಮ ಒಂದು ಸಂಸ್ಕೃತಿಯ ಸೊಗಡಾಗಿ ಬಂದಿದೆ. ಮತ್ತು ನೋಡಿ, ನಾವು ಈಗೇನೇ ಒಂದು ಸಾಧನೆಯನ್ನು ಮಾಡಿದರೂ ಇಂಥ ಊರಿನವರಪ್ಪ ಇವರು, ಇಂಥ ಶಾಲೆಯಿಂದ ಬಂದವರು ನಾವು ಹೇಳ್ತೇವೆ. ಹಾಗೆ ಆ ಹೆಸರಿನಲ್ಲಿ ಆ ಸೊಬಗು ಮೊದಲು ಇತ್ತು. ಇತ್ತೀಚೆಗೆ ಏನಾಗಿದೆ, ಮಾಡ್ರನ್ ಹೆಸರಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾನು ಮೇಲೆ ತಿಳಿಸಿರುವಂತಹ ಹಲವಾರು ಕಾರಣಗಳಿಗಾಗಿ ಬದಲಾವಣೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಈ ಒಂದು ಹೆಸರನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಹೇಳಿದ್ದೆ ಆದಲ್ಲಿ ಯಾರು ಬೇಕಾದರೂ ಹೆಸರನ್ನು ಬದಲಾಯಿಸಿಕೊಳ್ಳಬಹುದು. ಯಾವುದೇ ತರಹದ ನಿರ್ಬಂಧಗಳು ಇಲ್ಲ ಕಾನೂನಿನ ದೃಷ್ಟಿಯಲ್ಲಿ ಅನ್ನೋದನ್ನು ಮೊದಲನೆಯದಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇನ್ನು ಎರಡನೆಯದಾಗಿ ಏನಪ್ಪ ಅಂತ ಹೇಳಿದರೆ, ಈ ಹೆಸರನ್ನು ಬದಲಾಯಿಸಿಕೊಂಡ ಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಈಗ ಉದಾಹರಣೆಗೆ ಒಂದು ಬ್ರಾಹ್ಮಣ ಕುಲ ಅಂತ ಇಟ್ಕೊಳ್ಳೋಣ, ಬ್ರಾಹ್ಮಣ ಜಾತಿ, ಏನೋ ಒಂದು ಹೆಸರನ್ನು ಬದಲಾಯಿಸಿಕೊಂಡು ಬಿಟ್ಟರೆ ಅವರ ಆ ಒಂದು ಸಂಸ್ಕೃತಿ, ಸಂಸ್ಕಾರ, ರೂಢಿ ಪದ್ಧತಿ, ಸಂಪ್ರದಾಯ ಮತ್ತು ಅವರ ಬಂಧು ಬಾಂಧವರು, ಬಳಗದವರು, ಸ್ನೇಹಿತರು, ಹೀಗೆ ಹಲವಾರು ಜನರುಗಳು ಅವರನ್ನು ನೋಡುವ ರೀತಿಯೇ ಬೇರೆ ಆಗೋಗ್ಬಿಡುತ್ತೆ, ಅವರನ್ನು ಸ್ವೀಕಾರ ಮಾಡುವ ರೀತಿಯೇ ಬೇರೆ ಆಗೋಗುತ್ತೆ. ಕೆಲವೊಮ್ಮೆ ಅಕ್ಸೆಪ್ಟೆನ್ಸ್ಗಳೇ ಮಾಡ್ಕೊಳ್ಳೋದಿಲ್ಲ, ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ. ಇವನು ನಮ್ಮ ಜಾತಿಯನ್ನು ಬಿಟ್ಟು ಹೋದವನು, ಈ ಥರ ಹೆಸರಿಟ್ಕೊಂಡಿದ್ದಾನೆ, ಈ ಥರ ಮಾಡ್ಕೊಂಡಿದ್ದಾನೆ, ಈ ರೀತಿಯಾಗಿ ಕೆಲವೊಮ್ಮೆ ತಿರಸ್ಕಾರವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಸೊ ಆದಷ್ಟು ಇರುವ ಹೆಸರಿನಲ್ಲಿ ಮುಂದುವರಿಯಿರಿ. ಏನಾದರೂ ತುಂಬ ನಿಮಗೆ ಅತ್ಯವಶ್ಯಕ ಅಂತ ಅನಿಸಿದ್ದೆ ಆದಲ್ಲಿ ಮಾತ್ರ ಹೆಸರನ್ನು ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ ಇನ್ನು ಕಾನೂನಿನ ವಿಚಾರಕ್ಕೆ ಬಂದುಬಿಡ್ತೇನೆ. ಈಗಾಗಲೇ ನಾನು ಹೇಳಿದಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹೆಸರುಗಳನ್ನು ಬದಲಾಯಿಸಿಕೊಳ್ಳುವಂತಹ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಉಳ್ಳವರಾಗಿದ್ದಾರೆ. ಈ ಒಂದು ಹೆಸರನ್ನು ಬದಲಾಯಿಸಿಕೊಂಡ ತಕ್ಷಣ ನೀವು ನಿಮ್ಮ ಪಾಸ್ಪೋರ್ಟ್ ಆಗಿರಬಹುದು,
ಬ್ಯಾಂಕ್ ಅಕೌಂಟ್ಗಳಾಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, RC ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಇನ್ನೇನವರು ಫ್ಯೂಚರ್ ಭವಿಷ್ಯ ನಿಧಿ ಆಗಿರ್ಬೋದು, ಸೇವಾ ದಾಖಲೆಗಳು ಅಂದರೆ ಸರ್ವಿಸ್ ರೆಕಾರ್ಡ್ ಆಗಿರಬಹುದು, ಇನ್ನೇನವರೊಂದು ಸ್ಕೀಮ್ಸು, ಶೇರ್ಸು, ಡಿಬೆಂಚರ್ಸು, ಹೀಗೆ ಹಲವಾರು ಕಡೆ ನೀವು ನಿಮ್ಮ ಹೆಸರುಗಳನ್ನು ಕೊಟ್ಟಿರ್ತೀರಾ. ಅದೆಲ್ಲವನ್ನು ಕೂಡ ನೀವು ಬದಲಾಯಿಸಬೇಕಾಗುತ್ತದೆ. ಮತ್ತು ಇನ್ನು ತಿಳಿದುಕೊಳ್ಳಿ, ಯಾವುದನ್ನು ಬದಲಾಯಿಸುವ ಪ್ರಮೇಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಕೂಲಿನ ಕಾಲೇಜಿನ ಸರ್ಟಿಫಿಕೇಟ್ಗಳು, ಮಾರ್ಕ್ಸ್ ಕಾರ್ಡ್ಗಳು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳು, ಮತ್ತು ಇನ್ನೇನು ಒಂದು ಸರ್ಟಿಫಿಕೇಟ್ಗಳು, ಡಿಗ್ರಿ ಸರ್ಟಿಫಿಕೇಟ್ಗಳು, ಹೀಗೆ ಇವುಗಳನ್ನು ನೀವು ಬದಲಾಯಿಸುವ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಹೆಸರನ್ನು ಬದಲಾಯಿಸಿದ ನಂತರ ನಿಮಗೆ ಸಿಗುವಂತಹ ಸರ್ಟಿಫಿಕೇಟ್ ಏನಿದೆ ಆ ಸರ್ಟಿಫಿಕೇಟನ್ನು ನೀವು ತೋರಿಸಿ ನೀವು ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಹಳೆಯದಾದಂತಹ ಈ ಒಂದು ಸರ್ಟಿಫಿಕೇಟ್ಗಳು ಈಗ ನಾನು ಹೇಳಿದ್ದು ಅದನ್ನು ತೋರಿಸಿ, ನೇಮ್ ಚೇಂಜ್ ಮಾಡಿರುವಂಥ ಸರ್ಟಿಫಿಕೇಟನ್ನು ತೋರಿಸ್ಕೊಂಡು ಆ ಸಿಗ್ನೇಚರ್ಗೂ ಈ ಸಿಗ್ನೇಚರು ನೀವು ಏನು ಟ್ಯಾಲಿ ಮಾಡಿಕೊಂಡು ಚೇಂಜ್ ಮಾಡಿರುವಂಥದ್ದನ್ನು ನೀವು ತೋರಿಸಿದ್ರೆ ಸಾಕು, ನೀವು ಮುಂದುವರಿದುಕೊಂಡು ಹೋಗಬಹುದಾಗಿದೆ. ಅಂದರೆ ನೋಡಿ, ಒಂದು ಹೆಸರು ಚೇಂಜ್ ಮಾಡಿದ್ರೆ ಇಷ್ಟೆಲ್ಲ ಕೆಲವು ದಾಖಲೆಗಳನ್ನೆಲ್ಲ ಚೇಂಜ್ ಮಾಡಬೇಕು, ಕೆಲವು ದಾಖಲೆಗಳು ಏನು ಮಾಡೋ ಅವಶ್ಯಕತೆ ಇರಲ್ಲ. ಕೆಲವೊಮ್ಮೆ ಸುಮ್ಮನೆ ಅದಕ್ಕೆ ಎನ್ಕ್ವೈರಿಗಳು ಮತ್ತು ಕಿರಿಕಿರಿಗಳು ಇದೆಲ್ಲವನ್ನು ನಾವು ಎದುರಿಸಬೇಕಾಗುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಈ ಹೆಸರನ್ನು ಬದಲಾಯಿಸಿಕೊಳ್ಳಬೇಕಾದರೆ ಎಲ್ಲರಿಗೂ ಒಂದೇ ಕಾನೂನು ಇದೆಯಾ, ಒಂದೇ ಪ್ರೊಸೀಜರ್ ಇದೆಯಾ, ಪ್ರಕ್ರಿಯೆಗಳಿದೆಯಾ? ಖಂಡಿತ ಇಲ್ಲ. ನೋಡಿ, ನಮ್ಮಲ್ಲಿ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ವಕೀಲರುಗಳಿಗೆ, ಅಡ್ವೊಕೇಟ್ಗಳಿಗೆ ಮತ್ತು ಈ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ಈ ಬ್ಯಾಂಗ್ಳೂರು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಗಳು, ಇವರುಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಸಾಮಾನ್ಯ ಪ್ರಜೆಗಳಿಗೆ ಒಂದೇ ಕಾನೂನು, ಒಂದೇ ಪ್ರಕ್ರಿಯೆ ಇರುತ್ತೆ. ಆದರೆ ಈಗ ನಾನು ಮೇಲೆ ಹೇಳಿದಂತಹ ವ್ಯಕ್ತಿಗಳಿಗೆ ಮಾತ್ರ ಬೇರೆ ಪ್ರೊಸೀಜರು ಇರುತ್ತದೆ ಎಂಬುದನ್ನು ಕೂಡ ನಾನು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾವ ಅಪ್ಲಿಕೇಶನ್ಗಳು, ಪ್ರೋಸೆಸ್ಗಳು ಇದೆಲ್ಲವನ್ನೂ ನಾನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ನಿಮಗೆ ಒಂದು ಗ್ಲಿಮ್ಸ್, ಒಂದು ಪಕ್ಷಿ ನೋಟ ಅಂತ ನಾವೇನು ಕರಿತೀವಿ, ಬರ್ಡ್ಸ್ ವ್ಯೂ, ಅದನ್ನು ನಾನು ನಿಮಗೆ ಕೊಡಬಲ್ಲೆ. ಹೆಚ್ಚಿನ ನಿಮಗೆ ವಿವರಗಳು ಬೇಕಾಗಿದ್ದೆ ಆದಲ್ಲಿ, ನಿಮಗೆ ಸೇವೆಗಳು ಬೇಕಾಗಿದ್ದೆ ಆದಲ್ಲಿ ಖಂಡಿತ ನೀವು ಈ ಒಂದು ಯೂಟ್ಯೂಬಿನ ಮೇಲೆ ವಿಡಿಯೋ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ನಮ್ಮ ಕಂಪನಿಯ ವೆಬ್ಸೈಟಿಗೆ ನೀವು ಭೇಟಿ ಮಾಡಿ, ನೀವು ಸಂಪರ್ಕಗಳನ್ನು ಮಾಡಿ ನಮ್ಮ ಕಚೇರಿಗೆ ಬಂದು ಅಥವಾ ಕರೆ ಮಾಡಿ ನೀವು ಮಾಹಿತಿಗಳನ್ನು ಪಡ್ಕೊಂಡು ಸೇವೆಗಳನ್ನು ಪಡ್ಕೋಬಹುದು ಅಂತ ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ಕಾಮನ್ ಮ್ಯಾನ್ ಏನು ಮಾಡಬೇಕು, ಈ ಕಾಮನ್ ಮ್ಯಾನ್ ಸಾಮಾನ್ಯ ಪ್ರಜೆಯು ಹೆಸರನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನೋದನ್ನು ನಾನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಸೊ ಅವರು ಏನು ಒಂದು ಚಾಪಾ ಕಾಗದಗಳನ್ನು ತೆಗೆದುಕೊಂಡು ಒಂದು ನೋಟ್ರಿಯನ್ನು ಮಾಡಿಸಿ, ಅದನ್ನು ಮಲ್ಟಿಪಲ್ ಜೆರಾಕ್ಸ್ಗಳನ್ನು ಮಾಡಿಸಿ, ನೋಟ್ರಿ ಮಾಡಿಸಿ, ಅಫಿಡೇವಿಟ್ ಮಾಡಿಸಿ, ನಿಮ್ಮ ಅದರಲ್ಲಿ ಹಳೆ ಸಿಗ್ನೇಚರ್ ಹೇಗೆ ಇರುತ್ತೆ ಮತ್ತು ಹೊಸ ಸಿಗ್ನೇಚರ್ ಹೇಗಿರುತ್ತೆ, ಯಾವ ಹೆಸರಿನಿಂದ ಯಾವ ಹೆಸರನ್ನು ಬದಲಾಯಿಸ್ತಾ ಇದ್ದೀರಾ, ನಿಮಗೆ ಅಫಿಡೇವಿಟಲ್ಲಿ ಕಂಪ್ಲೀಟ್ ವಿವರಗಳು ಇರಬೇಕು. ನಾನು ಇಂಥ ಹೆಸರಿನವನು, ಇಂಥ ಊರಿನವನು, ಇಂಥ ಕಡೆ ವಾಸವಾಗಿದ್ದೇನೆ, ಇಷ್ಟು ವರ್ಷಗಳಿಂದ ಇದ್ದೇನೆ, ಇಂತಹ ತಂದೆ ತಾಯಿಗೆ ನಾನು ಹುಟ್ಟಿದ್ದೇನೆ, ನನ್ನ ಹುಟ್ಟಿದ ದಿನಾಂಕ ಇಂಥದ್ದು, ಮತ್ತು ನಾನು ಬೆಳೆದ ಜಾಗ ಇಂಥದ್ದು, ಸ್ಥಳ ಇಂಥದ್ದು, ಇಂತಹ ಒಂದು ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ, ಹೀಗೆ ಹಲವಾರು ವಿಚಾರಗಳನ್ನು ನೀವು ಅಲ್ಲಿ ವಿವರವಾಗಿ ಬರಿಬೇಕಾಗುತ್ತೆ. ಬರೆದು ನೀವು ಅದನ್ನೆಲ್ಲ ನೋಟ್ರಿ ಮಾಡಿಸಿ, ಅಫಿಡೇವಿಟ್ ಮಾಡಿಸಿ, ನೀವು ಪೇಪರ್ ಪಬ್ಲಿಕೇಷನ್ಗಳನ್ನು ಮಾಡಿಕೊಂಡು ಹೆಸರನ್ನು ಬದಲಾಯಿಸಿಕೊಳ್ಳಬಹುದು. ಏನಾದರೂ ಮೈನರ್ಗಳಾಗಿದ್ದರೆ ಪೋಷಕರು, ನ್ಯಾಚುರಲ್ ಗಾರ್ಡಿಯನ್ಸ್ ಅಂತ ನಾವು ಕರಿತೇವೆ. ನ್ಯಾಚುರಲ್ ಗಾರ್ಡಿಯನ್ಸ್, ನೈಸರ್ಗಿಕ ಸಂರಕ್ಷಣಾಕಾರರು ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಇವರ ಒಂದು ಸಮ್ಮುಖದಲ್ಲಿ ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ನೋಡಿ, ನಾನೀಗೇನು ಹೇಳ್ತೇನೆ ಇದೆಲ್ಲವೂ ಕೂಡ ಮೇಲ್ಮಟ್ಟಕ್ಕೆ ತೋಚಿದ ಹಾಗೆ ನೀವು ಮಾಡಿಕೊಳ್ಳಬಹುದಾದದ್ದು. ಆದರೆ ನಿಮಗೇನೋ ಒಂದು ಲೀಗಲ್ ಆಗಿ ನಮಗೆ ಬೇಕೇ ಬೇಕು, ನಮಗೇನೋ ಒಂದು ಆಸ್ತಿ ಕ್ಲೈಮ್ ಮಾಡಬೇಕು, ಮತ್ತು ಇನ್ನೇನೋ ಒಂದು ಹೊರ ದೇಶಕ್ಕೆ ನಾವು ಹೋಗಬೇಕಾಗಿದೆ, ಅಥವಾ ಇನ್ನೇನೋ ಪಾಸ್ಪೋರ್ಟ್ ಕ್ಲೈಮ್ ಮಾಡಬೇಕು, ಇನ್ನೇನೋ ಇಂಪಾರ್ಟೆಂಟ್ ನೀವು ಕ್ಲೈಮ್ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ನೀವು ಕೋರ್ಟಿನಿಂದ ಆರ್ಡರ್ ಮಾಡಿಸ್ಕೊಂಡು ಬನ್ನಿ ಅಂತಲೇ ಸ್ಪೆಸಿಫೈ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ನೀವು ಕೋರ್ಟ್ಗೂ ಹಾಕಿ ಆರ್ಡರ್ಗಳನ್ನು ಮಾಡಿಸಿಕೊಳ್ಳಬಹುದಾಗಿದೆ. ಇನ್ನು ಕರ್ನಾಟಕ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಬೇರೆ ಒಂದು ಪದ್ಧತಿಗಳು ಇದ್ದಾವೆ. ಇದೆಲ್ಲ ಬಹಳ ಒಂದು ಕಠಿಣವಾದಂತಹ ಪ್ರಕ್ರಿಯೆಗಳಿರುತ್ತೆ, ಅದರದೇ ಆದಂತಹ ಒಂದು ಅಪ್ಲಿಕೇಶನ್ಸ್ಗಳಿರುತ್ತೆ, ಅನುಸೂಚಿಗಳಿರುತ್ತೆ, ಅದನ್ನು ನೀವು ಎಲ್ಲ ಫಿಲಪ್ ಮಾಡಿ ಕೊಡಬೇಕಾಗತ್ತೆ. ಇದೊಂದು ರೆಡ್ ಟೇಪ್ ಪ್ರೋಸೆಸ್ ಅಂತಲೇ ನಾವು ಕರಿಬಹುದು. ಅಂದರೆ ಕೆಂಪು ಪಟ್ಟಿ ಪ್ರಕ್ರಿಯೆಗಳು. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವರ ಹೆಸರುಗಳನ್ನು ಬದಲಾಯಿಸಿಕೊಳ್ಳಬೇಕಂತ ಹೇಳಿದ್ರೆ ನೋಡಿ, ಇನ್ನು ಕರ್ನಾಟಕ ಸರ್ಕಾರದ ನೌಕರರ ಹೆಸರು ಬದಲಾವಣಾ ಪ್ರಕ್ರಿಯಾ ನಿಯಮಗಳು 1967 ಇದರ ಅಂಡರಲ್ಲಿ ನೀವು ನೇಮಕ ಪ್ರಾಧಿಕಾರಿಗೆ ಅಪ್ಲಿಕೇಶನ್ನ ಕೊಡಬೇಕಾಗ್ತದೆ. ಅಪಾಯಿಂಟಿಂಗ್ ಅಥಾರಿಟಿ ಅಂತ ಹೇಳಿ ನಾವು ಕರಿತೇವೆ.
ಅವರಿಗೆ ಕೊಡಬೇಕಾಗುತ್ತೆ. ಮತ್ತು ಈ ಒಂದು ಪ್ರಕ್ರಿಯೆಗಳೆಲ್ಲವೂ ಕರ್ನಾಟಕ ಸರ್ಕಾರದ ಸಿವಿಲ್ ಸರ್ವಿಸ್ ನಿಯಮಗಳು 1957 ಸಬ್ ಕ್ಲಾಸ್ 2A ಇದರ ಅಂಡರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಈ ಒಂದು ಪ್ರಿಸ್ಕ್ರಿಪ್ಷನ್ ಎಲ್ಲ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಜನರಲ್ಲಾಗಿ ನಾನು ಹೇಳಿದಾಗೆ ಆ ಎಲ್ಲ ವಿವರಗಳನ್ನು ನಾವು ಫಿಲಪ್ ಮಾಡಿ ಅಪ್ಲಿಕೇಶನ್ನ ಫಿಲಪ್ ಮಾಡಿ ನೀವು ಅವರಿಗೆ ಸಬ್ಮಿಟ್ ಮಾಡಬಹುದು. ಆ ಅಪ್ಲಿಕೇಶನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ವಿಷಯಗಳನ್ನು ನೋಡಿ ಸರಿ ಇದೆ ಅಂತ ಹೇಳಿದ್ದೆ ಆದಲ್ಲಿ ನೋಡಿ, ಯಾವುದೇ ಹೆಸರು ಬದಲಾವಣೆ ಮಾಡುವಾಗ ನೀವು ಡಿಕ್ಲೇರ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಯಾವ ಸದ್ಭಾವನೆಗಾಗಿ ನಾನು ಮಾಡ್ತಾ ಇದ್ದೇನೆ, ಇದರಿಂದ ನನ್ನ ಅನುಕೂಲಕ್ಕಾಗಿ ಮಾಡ್ತಾ ಇದ್ದೇನೆ ಹೊರತು ಇಲ್ಲಿ ಯಾವುದೇ ಒಂದು ವಿಷಯಗಳನ್ನು ಮುಚ್ಚಿಡೋದಕ್ಕಾಗಲಿ ಅಥವಾ ಯಾವುದೇ ಒಂದು ಲಯಬಿಲಿಟೀಸ್ಗಳಿಂದ ನಾನು ದೂರ ಹೋಗೋದಕ್ಕಾಗಲಿ ಅಥವಾ ಎಸ್ಕೇಪ್ ಆಗೋದಕ್ಕಾಗಲಿ ಮಾಡ್ತಾ ಇಲ್ಲ. ಸದ್ಭಾವನೆಯಿಂದ ಈ ಹೆಸರನ್ನು ನಾನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಡಿಕ್ಲೇರ್ ಮಾಡಲೇಬೇಕಾಗತ್ತೆ. ಹಾಗೆ ಈ ಎಲ್ಲ ಅಪ್ಲಿಕೇಶನ್ಗಳನ್ನು ಅವರು ನೋಡಿ ಸರಿಯಾಗಿದೆ ಅಂತ ಹೇಳಿದರೆ ಅವರು ಅದನ್ನು ಅಪಾಯಿಂಟಿಂಗ್ ಅಥಾರಿಟಿ ಸ್ಯಾಂಕ್ಷನ್ ಮಾಡಬಹುದು. ಇಲ್ಲ ಅಂತ ಹೇಳಿದರೆ ಅದನ್ನು ರಿಜೆಕ್ಟ್ ಕೂಡ ಮಾಡಬಹುದಾಗಿದೆ. ಬಟ್ ಆ ಅಧಿಕಾರಿಯು ಯಾಕೆ ರಿಜೆಕ್ಟ್ ಮಾಡಿದರು ಅಂತ ಕಾರಣಗಳನ್ನು ಕೊಡಬೇಕಾಗತ್ತೆ. ಸೊ ಈ ಒಂದು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ ಅಪ್ಲಿಕೇಶನ್ ಮೇಲೆ ನೀವು ಅಪೀಲ್ ಹೋಗುವ ಪ್ರಮೇಯ ಕೂಡ ಇಲ್ಲಿ ಇಲ್ಲ ಮತ್ತು ಅವಕಾಶ ಕೂಡ ಇಲ್ಲ ಎಂಬುದಾಗಿ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಇನ್ನು ವಿದ್ಯಾರ್ಥಿಗಳು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಈ ಒಂದು SSLCಗಿನ್ನ ಒಳಗಡೆ ಇರ್ತಕ್ಕಂಥವರು ಅಂದರೆ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಇವರುಗಳು ತಮ್ಮ ಹೆಸರುಗಳನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಹೇಳಿದರೆ ಆ ಒಂದು ನಮೂನೆಯಲ್ಲಿ ಇರುವಂತಹ ಎಲ್ಲ ವಿವರಗಳನ್ನು ನೀವು ಫಿಲಪ್ ಮಾಡಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಂದರೆ ಹೆಡ್ ಮಾಸ್ಟರ್ಸ್ ಅಂತ ನಾವೇನು ಕರಿತೀವಿ, ಮುಖ್ಯೋಪಾಧ್ಯಾಯರಿಗೆ ಕೊಟ್ಟು ನೀವು ಅಲ್ಲೇ ರಿಜಿಸ್ಟರಲ್ಲಿ ನೀವು ನಿಮ್ಮ ಹೆಸರುಗಳನ್ನು ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. ಅದೇ ಏನಾದರೂ SSLC ಅಂದರೆ 10ನೇ ತರಗತಿಯು ಮೀರಿದ ನಂತರ ಹೆಸರುಗಳನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಅಥಾರಿಟಿ ಇರೋದಿಲ್ಲ ಮುಖ್ಯೋಪಾಧ್ಯಾಯರಿಗೆ. ಆಗ ಜಿಲ್ಲೆಯ ಉಪನಿರ್ದೇಶಕರು ಅವರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಎಂಬುದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್, ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಏನು ಮಾಡಬಹುದು ಅಂತ ಹೇಳಿದ್ರೆ, ಅವರು ನೇರವಾಗಿ ಪ್ರಾಂಶುಪಾಲರಿಗೆ ಅರ್ಜಿಯನ್ನು ಕೊಡಬಹುದಾಗಿದೆ. ಮತ್ತು ಅವರೇನಾದರೂ ರಿಜೆಕ್ಟ್ ಮಾಡಿದ್ರೆ ಅವರು ಕೂಡ ಕಾರಣವನ್ನು ಕೊಟ್ಟು ರಿಜೆಕ್ಟು ಮಾಡುವಂತಹ ಅಧಿಕಾರ ಪ್ರಿನ್ಸಿಪಾಲ್ರವರೆಗೂ ಕೂಡ ಇರುತ್ತದೆ. ಇನ್ನು ನೆಕ್ಸ್ಟ್ ಯಾರು, ಅಡ್ವೊಕೇಟ್ಗಳು ಹೇಗೆ ಮಾಡಬೇಕು ಅಂದರೆ, ಅವರು ಸೆಕ್ರೆಟರಿ ಕಾರ್ಯದರ್ಶಿ ಅಂತ ನಾವು ಕರಿತೇವೆ. ಅದು ಕರ್ನಾಟಕ ಬಾರ್ ಕೌನ್ಸಿಲ್ ಅಥವಾ ಈಗೆಲ್ಲ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ, ಅಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಆ ಕಮಿಟಿ ಮುಂದೆ ಇದನ್ನು ಇಡಲಾಗುತ್ತೆ. ಆ ಸಭೆಯನ್ನು ನಡೆಸಿ ಎಲ್ಲ ಒಳ್ಳೆಯ ಉದ್ದೇಶಗಳಿಗಾಗಿ ಏನು ಬದಲಾವಣೆಯನ್ನು ಕೇಳಿದ್ದಾರೆ ಅಂತ ಹೇಳಿ ಕಮಿಟಿಯಲ್ಲಿ ತೀರ್ಮಾನವಾದ ನಂತರ ಅವರು ಕಮಿಟಿಯಿಂದ ಪೇಪರ್ ಪಬ್ಲಿಕೇಷನ್ನ ಹೊರಡಿಸ್ತಾರೆ. ಪೇಪರ್ ಪಬ್ಲಿಕೇಷನ್ನ ಹೊರಡಿಸಿದ ನಂತರ ಅದನ್ನೆಲ್ಲವನ್ನು ಪರಿಶೀಲಿಸಿ ನಂತರ ತಮ್ಮ ಲೈಸೆನ್ಸ್ ಏನಿದೆ ಆ ಸನ್ನದನ್ನು ತರಿಸಿಕೊಂಡು ಅದರಲ್ಲಿ ತಿದ್ದುಪಡಿಯನ್ನು ಮಾಡಿ ನಿಮಗೆ ಕಾಪಿಯನ್ನು ಕೊಡ್ತಾರೆ. ಅದನ್ನು ಇಟ್ಟುಕೊಂಡು ನೀವು ನಮ್ಮ ಹೆಸರನ್ನು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಈ ಒಂದು ಪಾಸ್ಪೋರ್ಟಿನಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದರೆ ಅಂದರೆ ರಹದಾರಿ ಪತ್ರ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ನೀವು ಡಿಕ್ಲರೇಷನ್ಗಳನ್ನು ಮಾಡಿಕೊಂಡು ಅಫಿಡೇವಿಟ್ಗಳಲ್ಲಿ ಪೇಪರ್ ಪಬ್ಲಿಕೇಷನ್ಗಳನ್ನು ನೀವು ಹೊರಡಿಸಿ 2 ಪ್ರಮುಖ ಪತ್ರಿಕೆಗಳು, ಒಂದು ಇಂಗ್ಲೀಷು ಒಂದು ಲೋಕಲ್ ಲ್ಯಾಂಗ್ವೇಜ್, 2 ನ್ಯೂಸ್ ಪೇಪರ್ಗಳಲ್ಲಿ ನೀವು ಆ ಒಂದು ಪೇಪರ್ ಪಬ್ಲಿಕೇಷನ್ಗಳನ್ನು ಮಾಡಿ ನಂತರ ಅದನ್ನೆಲ್ಲವನ್ನು ಪ್ರಿಸ್ಕ್ರೈಬ್ಡ್ ಫೀಸನ್ನು ಪೇ ಮಾಡಿ ನೀವು ಲೋಕಲ್ ಪಾಸ್ಪೋರ್ಟ್ ಆಫೀಸ್ಗೆ ಇದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಅಲಾಂಗ್ ವಿತ್ ಯುವರ್ ಓಲ್ಡ್ ಪಾಸ್ಪೋರ್ಟ್, ಏನಾದ್ರು ಓಲ್ಡ್ ಪಾಸ್ಪೋರ್ಟ್ ಇದ್ದರೆ ಅದನ್ನು ಕೂಡ ಸೇರಿ ನೀವು ಸಬ್ಮಿಟ್ ಮಾಡಿದ್ರೆ ನಂತರ ಅದು ಪ್ರಕ್ರಿಯೆ ಮುಖಾಂತರ ನಿಮಗೆ ಬದಲಾವಣೆಯು ಆಗುತ್ತೆ. ಇನ್ನು ಸಂಸ್ಥೆ ಅಂತಂದರೆ ಏನು, ಕಂಪನಿಯ ಸಹಕಾರ ಸಂಘ ಆಗ್ಬೋದು, ಸಂಘಗಳಾಗಿರ್ಬೋದು, ಇದೆಲ್ಲವೂ ಕಂಪನಿಗಳಾಗುತ್ತೆ. ಈ ಪ್ರೊಪ್ರೈಟರ್ಶಿಪ್ ಇರ್ಬೋದು ಅಥವಾ ಲಿಮಿಟೆಡ್ ಕಂಪನಿಗಳು, ಅದರ ವ್ಯತ್ಯಾಸ ಏನು ಇದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತುಂಬ ಡೀಟೇಲ್ಡ್ ಆಗಿ ಹೇಳ್ತೇನೆ. ಇಲ್ಲಿ ಕಂಪನಿಯ ಒಂದು ಹೆಸರನ್ನು ನೀವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ನೀವು ಏನು ಮಾಡಬೇಕು, ಈ ಒಂದು ಕಂಪನಿ ರಿಜಿಸ್ಟ್ರಾರ್ ಅವರಿಗೆ ನೀವು ಅಪ್ಲಿಕೇಶನ್ಗಳನ್ನು ಕೊಡಬೇಕಾಗತ್ತೆ. ಅಪ್ಲಿಕೇಶನ್ನ ಕೊಟ್ಟು ಅಲ್ಲಿ ಅವರಿಗೆ ನೀವು ಸಮಯವನ್ನು ಕೊಡಬೇಕು. ಸೂಕ್ತ ಕಾರಣಗಳಿದೆಯಾ ಅಂತೇಳಿ ಅವರು ಕೂಡ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಅವರು ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಆ ಒಂದು ಅರ್ಜಿಯನ್ನು ನೋಡಿ ಪರಿಶೀಲಿಸಿ ಬಂದ ನಂತರ ಹೆಸರು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಸೊ ಹೀಗೆ ಇದಿಷ್ಟು ವಿಷಯಗಳನ್ನು ನಾನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಇದರಲ್ಲಿ ತಿಳಿಸಿದ್ದೇನೆ. ಎಲ್ಲ ವಿವರಗಳನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಎಷ್ಟೇ ಮಾಹಿತಿಯುಕ್ತವಾದಂತಹ ಉಪಯುಕ್ತವಾದದ್ದನ್ನು ಕೊಡ್ತಾ ಇದ್ದರೂ ಕೂಡ ಜನಗಳಿಗೆ ಪೂರ್ತಿಯಾಗಿ ವಿಡಿಯೋ ನೋಡೋ ತಾಳ್ಮೆ ಇಲ್ಲ. ತಮಗೆ ಕಾನೂನು ತಿಳಿದುಕೊಳ್ಳುವುದರ ಬಗ್ಗೆ ಯಾವುದರ
ತಿಳಿದುಕೊಂಡ್ರೆ ಏನಾಗುತ್ತೆ, ಅದರಿಂದ ನನಗೆ ಅನುಕೂಲ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋದರೆ ಪೂರ್ತಿ ವಿಡಿಯೋಗಳನ್ನು, ಲೆಂದಿ ವಿಡಿಯೋಗಳನ್ನ ನಾವು ಮಾಡಿ ಹಾಕ್ಬೋದು. ಈಗ ಶಾರ್ಟ್ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.